ಮನೆಯ ಉದ್ಘಾಟನೆಯನ್ನು ಇದರ ದಾನಿಗಳಾದಂತಹ ಆಯೋಜಕರಾದಂತಹ ನಮ್ಮ ಸಂಸ್ಥೆಯ ಹಿತೇಶ್ವರಾದಂತಹ ಪ್ರಾಂಬೂರು ವಾದ್ಯವೈದ್ಯರು ಹಾಗೂ ಅವರ ಧರ್ಮಪತ್ನಿ ಉದ್ಘಾಟಿಸಿದ್ದಾರೆ. ವಾದ್ಯವೈದ್ಯರು ಶೇಣಿಯವರು, ಜೋಶಿಯವರು ಇಂತಹ ಘಟಾನುಘಟಿ ತಾಳಮದ್ದಲ ಅರ್ಥಧಾರಿಗಳನ್ನು ಚೆನ್ನೈಗೆ ಕರ್ಕೊಂಡೋಗಿ ರೆಕಾರ್ಡ್ ಮಾಡಿ ಅವರ ತಾಳಮದ್ದಲ, ಆಗ ಆಡಿಯೋ ಇದ್ದದ್ದು, ಸಿಡಿ ಆಡಿಯೋ ಮಾಡಿ ಅದನ್ನು ಸಿಡಿ ಮಾಡಿ 3-4 ಪ್ರಸಂಗವನ್ನು ಅದನ್ನು ಅಮೆರಿಕಕ್ಕೆ ತಗೊಂಡೋಗಿ ಅದನ್ನು ಅಲ್ಲಿ ವಿಕ್ರಯಿಸಿ, ಇಲ್ಲಿ ಸಿಡಿಗೆ 40-50 ರೂಪಾಯಿ ಆದರೆ ಅಲ್ಲಿ ಆಟ ಮುಗಿದ ಕೂಡಲೇ $4 ಸಿಡಿ ಮಾರಿದೆವು. ಆಗ 60 ರೂಪಾಯಿ ಒಂದು ಸಿಡಿಗೆ, $1 ಅಂದರೆ 240 ರೂಪಾಯಿ ಸಿಕ್ಕಿತ್ತು. 60 ರೂಪಾಯಿಯ ಸಿಡಿ 240ಕ್ಕೆ ವಿಕ್ರಯ ಆಯಿತು. ಹಾಗೆ ನಾವು ಹಣ ಒಟ್ಟು ಮಾಡಿದ್ವಿ. ಅದು ಅವರ ತಲೆ. ಅವ್ರು ಹೇಳಿದ್ರೆ ನಾವು ಹೋದ ಗುಂಡ ಬಂದ ಗುಂಡ ಆಗ್ತಿತ್ತು, ಅಮೆರಿಕಕ್ಕೆ ಏನು ಸಿಕ್ತಿರಲಿಲ್ಲ. ಮೀನಕ್ಕ ವೇಷ ಮಾಡಿದ್ದಾರೆ. ನಾವು 4 ಜನ ಹೋದದ್ದು, 4 ಜನ ಆಟ ಆಡಲಿಕ್ಕೆ. ಕೆಲವು ಕಡೆಯಲ್ಲಿ ಅವರು ವೇಷ ಮಾಡಿದ್ದಾರೆ. ಅವರು ಒಳ್ಳೆಯ ಭರತನಾಟ್ಯವು ಕಲಿತಿದ್ದಾರೆ, ತೆಂಗುತಿಟ್ಟಿನ ಒಳ್ಳೆಯ ವೇಷವನ್ನು ಮಾಡ್ತಾರೆ. ವಾಸುದೇವ ಅದರ ಬಗ್ಗೆ ಪರಿಶ್ರಮ ಇದೆ. ಅವರ ಚಿಕ್ಕಪ್ಪನನ್ನು ನಾನು ನೆನಪು ಮಾಡ್ಕೊಳ್ಳೇಬೇಕು, ವೆಂಕಟರಾಯ ತಾಳ್ರು, ದೊಡ್ಡಪ್ಪ ಬಹಳ ಯಕ್ಷಗಾನದ ಸರ್ವಾಂಗವನ್ನು ನೋಡಿದಂಥ ಒಬ್ಬ ಸಜ್ಜನ ವ್ಯಕ್ತಿ. ನಮ್ಮ ಮನೆ ಮೇಲೆ ಮರ ಬಿದ್ದಾಗ ನಾವೆಲ್ಲ ಒಳಗೆ ಇದ್ದಿದ್ದು. ಅಜ್ಜ ಮತ್ತು ಮಮ್ಮ ಅಲ್ಲಿ ಬಂದು ನಮ್ಗೆ ಹೊರ ಕರ್ಕೊಂಡು ಇಲ್ಲಾಂದ್ರೆ ನಾವು ಎಂತ ಅಂತಲೇ ಬಿಡ್ತಿಲ್ಲ. ಆಮೇಲೆ ಮಾಡಿದಿನ ಪಂಚಾಯತಿಯವರೆಲ್ಲ ಬಂದು ನಮಗೆ ಸ್ವಲ್ಪ ಧನ ಸಹಾಯ ಎಲ್ಲ ಮಾಡಿ, ಕಿರಣ್ ಕೊಡ್ರಿ ಸರ್ ಕೂಡ ಬಂದು ನಮಗೆ ಧನ ಸಹಾಯ ಮಾಡಿ. ಆಮೇಲೆ ನಾವು ವಿದ್ಯಾಪೋಷಕ ಸರ್ ತಂಗಿ ಅಜ್ಜಿ ಹಾಕಿದ್ಲು. ನಾವು ಬೇರೆಯವರಿಂದ ನಂಬರ್ ತಗೊಂಡು ಮುರಳಿ ಸರ್ಗೆ ಕಾಲ್ ಮಾಡಿ ಎಲ್ಲ ವಿಷಯದಾಗ ಮುರಳಿ ಸರ್, ಗಂಗಾಧರ್ ಸರ್ ಹಾಗೂ ಗಣೇಶ್ ಸರ್ ಎಲ್ಲ ಬಂದು ನಮ್ಮ ಮನೆಯೆಲ್ಲ ನೋಡಿ ಅವ್ರಿಗೆ ತುಂಬ ಬೇಜಾರಾಗಿ ಇನ್ನು 3 ತಿಂಗಳೊಳಗೆ ನಾನು ನಿಮಗೆ ದಾನಿಗಳ ನೆರವಿನಿಂದ ಮನೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದಂದರೆ ನಮಗೆ 3 ತಿಂಗಳಲ್ಲಿ ಮನೆ ಮಾಡಿಕೊಟ್ರು. ತುಂಬ ಸಹಾಯ ಆಯಿತು. ನಮ್ಮ ಮನೆ ಮಾಡಿಕೊಟ್ಟಂಥ ವಾಸುದೇವ ಐತಾಳ್ ಸರ್ ಅವರಿಗೂ ಮತ್ತು ಮೀನಾಕ್ಷಿ ಐತಾಳ್ ಅವರಿಗೆ ತುಂಬ ಧನ್ಯವಾದಗಳು. ಈ ಒಂದು ಮನೆ ಕಟ್ಟಿಕೊಡುವಂಥ ಅವಕಾಶ ನನಗೆ ದೇವರು ಕೊಟ್ಟದ್ದು. ಮತ್ತು ನನ್ನ ಬಗ್ಗೆ ತುಂಬ ವಿಷಯ ಹೇಳಿದರು. ಇದು ಎಲ್ಲಕ್ಕೂ ಕಾರಣ ಮುರಳಿ ಕಡೆಕರ್ ಮತ್ತು ಕಲಾರ. ಕೆಲಸ ಮಾಡಿರ್ಬೋದು, ಅದಕ್ಕೆ ಕಾರಣ ಯಾಕೆ ಅಂತ ಹೇಳ್ತೇನೆ. ಅವರು ಹೇಳಿದಾಗ 24 ವರ್ಷದಿಂದ ನಂದು ಮತ್ತು ಕಲಾರಂಗದ ಬಾಂಧವ್ಯ, ಮುರಳಿ ಕಡೆಕರ್ ಅವರ ಬಾಂಧವ್ಯ. ಇವರು ಮಾಡುವ ಕೆಲಸ ಅದು ಒಂಥರ ಕಂಟೇಜಿಯಸ್, ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ, ಒಬ್ಬರಿಗೊಬ್ಬರು ಹಬ್ಬಕ್ಕೆ. ಅದನ್ನು ಹತ್ತಿರದಿಂದ ನೋಡಿದ್ರಂತೂ ಬೇಗ ಬರ್ತದೆ. ಹಾಗೆ ಅದನ್ನು ಸ್ವಲ್ಪ ಹತ್ತಿರದಿಂದ ನೋಡಿದವ. ಅದು ಬಂದಾಗ ಅವರು ಅಷ್ಟು ಮಾಡುವಾಗ ನಾನು ಇಷ್ಟಾದರೂ ಮಾಡಬೇಕು ಅಂತ ಹೇಳೋದು ಕಾಣೋದು ಸಹಜ. ಅದರಿಂದ ನನ್ನಲ್ಲಿ ಅಂಥದ್ದೊಂದು ವಿಶೇಷ ವ್ಯಕ್ತಿತ್ವ ಏನಿದೆ. ನನಗೆ 24 ವರ್ಷದಿಂದ ಇವರು 1 ಲಕ್ಷ ಒಟ್ಟು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ರು ಅಂತ ನನಗೆ ಸಹ ಗೊತ್ತಿದೆ. ಈಗ ಯಕ್ಷಗಾನ ಕಲಾವಿದರ ಸಹಾಯಕ್ಕೆ ಕೋಟಿಯಲ್ಲೇ ಬರೋದು, ಲಕ್ಷದಲ್ಲಿ ಬರೋದಿಲ್ಲ. ಆದರೆ ಇವರೆಲ್ಲ ಲಕ್ಷ ಬರಬೇಕಾದ್ರೆ ಈ ಸಂಸ್ಥೆಯನ್ನು 50 ವರ್ಷ ಬೆಳೆಸಿದ. ಇದು ಒಂದು ಒಳ್ಳೆಯ ಮಾದರಿ ಸಂಸ್ಥೆ. ಈ ಸಂಸ್ಥೆಯ ಪ್ರೇರಣೆಯಿಂದ ಬೇರೆ ಸಂಸ್ಥೆಗಳು ಬಂದಿರ್ಬೋದು, ಆದರೆ ಎಲ್ಲದಕ್ಕೂ ಮಾದರಿ ಯಕ್ಷಗಾನ ಕಲಾರಂಗ. ಇದರದ್ದು ಅಡಿಪಾಯ ಹೇಗಿದೆ ಅಂತ ಹೇಳಿದರೆ ಇದು ಇನ್ನು 1000 ವರ್ಷ ಆದರೂ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಕಲಾರಂಗದ ಯಾವ ಕೆಲಸಕ್ಕೂ ಯಾರ್ದು ಶಿಫಾರಸು ಅಗತ್ಯ ಇಲ್ಲ, ಅವರೇ ನೋಡುವಂಥದ್ದು. ಈ ಮನೆಗೆ ವಿದ್ಯಾಪೋಷಕಿಗೆ ಆಯ್ಕೆ ಮಾಡುವಾಗಲೂ ಅವರೇ ಸ್ವತಃ ಬಂದು ನೋಡುವರು. ಎಷ್ಟೆಷ್ಟು ಹಳ್ಳಿ ಕಡೆಗೆಲ್ಲ ಹೋಗ್ತದೆ ನಾನು ನೋಡ್ತೇನೆ.